ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವುದನ್ನು ಖಂಡಿಸಿ ಕರ್ನಾಟಕ ಬಂದ್ ವಿಚಾರವಾಗಿ ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುತ್ತಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ತುಮಕೂರು ಜಿಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತುಮಕೂರು ಬಂದ್ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನು ತುಮಕೂರು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಭೆಯಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿದ್ರು ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಈ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿ. ಬನ್ನಿ ಈಗ ಈ ಮಾಹಿತಿ ಏನಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ತುಮಕೂರು ಜಿಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತುಮಕೂರು ಬಂದ್ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನು ತುಮಕೂರು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಅಧ್ಯಕ್ಷರಾದ ಧನಿಯಾ ಕುಮಾರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿದ್ದಲಿಂಗಪ್ಪನವರು, ತುಮಕೂರು ಜಿಲ್ಲಾ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ಮುಖಂಡರಾದ ಸೋಮಣ್ಣನವರು ಹಾಗೂ ದಲಿತ ಸಂಘಟನೆಯ ಅಧ್ಯಕ್ಷರಾದ PN ರಾಮಣ್ಣನವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೊಯ್ಸಳ ಸೇನೆಯ ಅಧ್ಯಕ್ಷರಾದ GT ಯಲೇಶ್ ಗೌಡ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ ಅವರ ಬಣದ ಅಧ್ಯಕ್ಷರಾದ ಅರುಣ್ ಕೃಷ್ಣಯ್ಯನವರು, ಕರ್ನಾಟಕ ಸಾಂಸ್ಕೃತಿಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹೊಸಕೋಟೆ ನಟರಾಜ್ ಅವರು, ಕರ್ನಾಟಕ ವಿಷ್ಣುವರ್ಧನ ಹೊಯ್ಸಳ ಸೇನೆಯ ಅಧ್ಯಕ್ಷರಾದ ವಿನೋಬ ನಗರ ಲೋಕೇಶ್ ಅವರು ಹಾಗೂ ಎಲ್ಲಾ ಕನ್ನಡ ಪರ, ರೈತ ಪರ, ದಲಿತ ಪರ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು. ಬನ್ನಿ ಈಗ ನಾನು ಈ ಒಂದು ಸಭೆಯಲ್ಲಿ ಏನೇನೆಲ್ಲ ನಡೀತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರಿಗೆ, ಕನ್ನಡ ಸಂಘ ಜಿಲ್ಲಾಧ್ಯಕ್ಷರು ಧನಿಯಾ ಕುಮಾರ್ ಅವರಿಗೆ ಹಾಗೂ PN ರಾಮಯ್ಯ ಅವರಿಗೆ, ವಿವಿಧ ಸಂಘಟನೆಯ ಮುಖಂಡರು ಎಲ್ಲರಿಗೂ ಶುಭೋದಯ. ಕಾವೇರಿ ವಿಚಾರ ಬಹಳ ಅನ್ಯಾಯ ಆಗಿದೆ. ಈ ಅನ್ಯಾಯಕ್ಕೆ ನಾವೆಲ್ಲ ಇವತ್ತು ಕನ್ನಡ ಪರ ಸಂಘಟನೆ ಆಗ್ಬೋದು, ದಲಿತ ಸಮಿತಿಯವರಾಗ್ಬೋದು, ವಿವಿಧ ಸಂಘಟನೆಗಳು, ಅವರ KSRTC ನಿವೃತ್ತ ನೌಕರರ ಸಂಘದ ವೇದಿಕೆಗಳಾಗ್ಬೋದು, ರೈತ ಸಂಘದಿಂದ ಬಂದಿದೆ. ಪ್ರತಿಯೊಬ್ಬರು ನಾವು ತುಮಕೂರು ಜಿಲ್ಲೆಯಲ್ಲಿ ಕಾವೇರಿನೂ ನಮ್ಮದೇ, ಹೇಮಾವತಿನೂ ನಮ್ಮದೇ, ಇವೆರಡೂ ನಮ್ಮದೇನೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಹಾಗಾಗಿ ಇವತ್ತು ಧನಿಯಾ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಏನೇ ಕಾರ್ಯಕ್ರಮ ನಡೀತಾ ಇದೆ, ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ತುಮಕೂರು ಕಲ್ಪತರು ನಾಡಲ್ಲಿ ಈ ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ನಾವು ಯಾರನ್ನ ಬೇಕಾದ್ರೂ ಎದುರಾಕೊಳ್ಳೋಕ್ಕೆ ನಾವು ಸಿದ್ಧ. ಈಗ ನಿನ್ನೆ ಕೂಡ ಗಾಣಿಗಾರವರು ಹೇಳಿದ್ದಾರೆ, ನಾನು ಈ ಬೆಂಬಲ ನಾನು ಕೊಡ್ತೀನಿ, ಈ ಒಂದು ಹೋರಾಟಕ್ಕೆ ನಾನು ತುಂಬುತ್ತೀನಿ ಅಂತ ಮಂಡ್ಯ MLA ಆಗಿ, ಶಾಸಕರಾಗಿ ರೂಲಿಂಗ್ ಗೌರ್ಮೆಂಟ್ ಅಲ್ಲಿ ಆ ಮಾತು ಹೇಳಿದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯ. ಮತ್ತೆ ಅದೇ ತರ ಪ್ರತಿಯೊಬ್ಬರು ಶಾಸಕರಿಗೂ, ನಾನು ಯಾವುದೋ ಪಕ್ಷದ ಪರ ನಾನು ಮಾತಾಡಲ್ಲ, ಪ್ರತಿಯೊಬ್ಬರು ಶಾಸಕರಿಗೂ ಪ್ರತಿಯೊಬ್ಬರು ಸಂಸದರಿಗೂ ಆ ಮನೋಭಾವನೆ ಬರಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಮಾನ್ಯ ಸಂಸದರಾಗ್ಬೋದು ಅಂಬರೀಷ್ ಅಣ್ಣವರು ಮಂಡ್ಯ ಇಲ್ಲ, ಅವರು ಕಾವೇರಿ ವಿಚಾರ ಬಂದಾಗ ರಾಜ್ಯವನ್ನು ಬಿಸಾಕ್ಬಿಟ್ಟು ಬಂದರು, ನನಗೆ ಯಾವುದು ಹುದ್ದೆ ಬೇಡ, ನನಗೆ ಈ ಹುದ್ದೆ ಬೇಡ, ನನಗೆ ನನ್ನ ರೈತರು ಮುಖ್ಯ, ನನ್ನ ಜನ ಮುಖ್ಯ, ನನ್ನ ಮಂಡ್ಯ ಮುಖ್ಯ ಅಂತಂದ್ರು. ಆ ಥರ ಸಂಸದರು, ಈ ಥರ ಶಾಸಕರು ನಮಗೆ ಬೇಕಾಗ್ತಾರೆ. ಇದು ಯಾವುದು ನನ್ನ ಪಕ್ಷದ ಪರ ನಾನು ಮಾತಾಡ್ತಿಲ್ಲ. ಈ ಒಂದು ವಿಚಾರನ ಪ್ರತಿಯೊಬ್ಬರು ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಧನಿಯಾ ಕುಮಾರ್ ಅವ್ರ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಖಂಡಿತ ನಾವು ಅವರಿಗೆ ಸದಾ ಬೆಂಬಲವಾಗಿರ್ತೀವಿ. ಇದಕ್ಕೆ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ನಾವು ಸಿದ್ಧ. ಇದು ಕೇಂದ್ರಕ್ಕೂ ಮುಟ್ಲಿ, ರಾಜ್ಯಕ್ಕೂ ಮುಟ್ಲಿ, ಯಾವುದೇ ಕಾರಣಕ್ಕೂ ಕಾವೇರಿ ನೀರು ನಾವು ಕೊಡೋ ಮಾತೇ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಯಾರೋ ಬರ್ತಾರೆ, ಯಾರೋ ಮಹಾರಾಷ್ಟ್ರದವನು, ಗುಜರಾತವರು, ಡೆಲ್ಲಿಯವರು ಬರ್ತಾರೆ, ಕೋಟಿಗಟ್ಟಲೆ ಹಾಕ್ತಾರೆ, 10 ಕೋಟಿ ಹಾಕ್ತಾರೆ, 1000 ಕೋಟಿ ತಗೊಂಡೋಗ್ತಾರೆ. ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಅವ್ರನ್ನ ಕರ್ಕೊಂಡು ಕೊಡಬೇಕು. ಇದು ನಾಟಕದ ಭಾಗ ಆಗಬಾರ್ದು. ನಮಗೆ ರೈತರಿಗೆ ಅನ್ಯಾಯ ಎಲ್ಲಿ ಆಗ್ತಿದೆ ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಪೂರ್ತಿ ಬೆಂಬಲವಾಗಿ ನಿಂತ್ಕೊಂತಿರ್ತಾರೆ. ಇವತ್ತು ಯಾವುದೇ ಒಂದು ಚಲನಚಿತ್ರ ನಟರಿಗಾಗ್ಬೋದು, ಚಲನಚಿತ್ರದ
ಪ್ರದಕ್ಷಿಣೆ ಆಗುತ್ತಾ ಇರ್ಬೋದು. ಅದಕ್ಕೆ ಇಡೀ ನಮ್ಮ ಕನ್ನಡ ಪರ ಒಕ್ಕೂಟದವರು ಮೊದಲಿಂದನೂ ಕೂಡ ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಾನು ಎಲ್ಲ ಚಲನಚಿತ್ರ ನಟ ನಟಿಯರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ಹೇಳೋದು, ಈ ಬರೀ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸಭೆ ಮಾಡೋದಲ್ಲ. ನಮ್ಮ ಪ್ರತಿಭಟನೆ ಜೊತೆ ನೀವು ಕೂಡ ಎಲ್ಲ ಜಿಲ್ಲೆನಲ್ಲೂ ಕೂಡ ಎಲ್ಲ ಕಲಾವಿದರು ಕೂಡ ಬಂದು ಕೈ ಜೋಡಿಸ್ಬೇಕು, ನಮ್ಮ ರೈತರ ಜೊತೆ ಕೈ ಜೋಡಿಸ್ಬೇಕು, ಕನ್ನಡ ಪರ ಸಂಘಟನೆ ಜೊತೆ ಕೈ ಜೋಡಿಸ್ಬೇಕು ಅಂತ ನನ್ನ ಒಂದು ಮನವಿ. ಎಲ್ಲರಿಗೂ ನಮಸ್ಕಾರ. ಈಗಿನ ಕನ್ನಡ ಪರ ಒಕ್ಕೂಟದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಧನ್ಯಾಕುಮಾರ್ ಅವರು ಈ ಒಂದು ಸಭೆಗೆ ಕರೆ ಕೊಟ್ಟಿದ್ದರು. ಎಲ್ಲ ಕನ್ನಡ ಪರ ಒಕ್ಕೂಟ ನಾವು ಇವತ್ತು ಕಲ್ಕತ್ತಾ ನಾಡಲ್ಲಿ ಸೇರಿದ್ದೀವಿ. ಧನ್ಯಾಕುಮಾರ್ ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಏನು ಹೇಳಿದ್ರು, ಇವತ್ತು ವಾಟಾಳ್ ನಾಗರಾಜ್ ಅವರು ಏನು ವಿಧಾನಸೌಧದಲ್ಲಿ ಇವತ್ತು ಬೆಂಗಳೂರಲ್ಲಿ ಒಂದು ಸಭೆ ಕರೆದು ಎಲ್ಲ ಕನ್ನಡ ಪರ ಸಂಘಟನೆ ನಾವು ಒಕ್ಕೂಟ ಮಾಡ್ತಾರೆ, ಏನು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದಂತೆ ನಾವು ಧನ್ಯಾಕುಮಾರ್ ಅಧ್ಯಕ್ಷತೆಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿನೂ ನಮ್ಮದು, ಹೇಮಾವತಿನೂ ನಮ್ಮದೇ. ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡೋ ವಿಚಾರ ಮಾತೇ ಇಲ್ಲ. ಇದೆ ನಾನು ಹೇಳ್ದಂಗೆ ಕಾರಿಗ ರವಿ ಅವರು ನಿನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಧ್ಯಮ ಮಿತ್ರರಿಗೆ. ಶಾಸಕರಾಗಿ, ರೂಲಿಂಗ್ ಗೌರ್ಮೆಂಟ್ ಆಗಿ ಅವರು ನಾನು ಕನ್ನಡ ಪರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ, ನಮ್ಮ ರೈತರ ಪರ ನಾನು ನಿಂತ್ಕೊತೀನಿ ಅಂತ ಹೇಳಿದ್ದಾರೆ. ಆ ಒಂದು ಧೈರ್ಯನ ನಾನು ಖಂಡಿತ ನಾವು ಮೆಚ್ಚಲೇಬೇಕು. ಇದಕ್ಕೆ ಮೊದಲು ನಮ್ಮ ಸಂಸದರಾದಂಥ ಮಂಡ್ಯ ಜಿಲ್ಲೆ ಸಂಸದರಾದಂಥ ನಮ್ಮ ಖ್ಯಾತ ನಟರು ಅಂಬರೀಷ್ ಅಣ್ಣವ್ರು ಕೂಡ ಅವರ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕಾವೇರಿ ವಿಷಯ ಬಂದಾಗ ಸಚಿವರಾಗಿದ್ದರು, ರಾಜೀನಾಮೆ ಕೂಡ ಕೊಟ್ಟರು. ನಮಗೆ ಕಾವೇರಿ ಮುಖ್ಯ, ನಮ್ಮ ಭಾಗದ ರೈತರು ಮುಖ್ಯ ಅಂತೇಳಿ ಇವ್ರನ್ನೆಲ್ಲ ನಾವು ಆದರ್ಶಪ್ರಾಯವಾಗಿ ಇಟ್ಕೊಂಡು ಬಂಗಾರಪ್ಪ ಅವರು ಏನು 1999 ತೆಗೆದುಕೊಂಡ ನಿರ್ಧಾರನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು. 7.5 ಕೋಟಿ ಕನ್ನಡಿಗರು ಇವತ್ತು ನಮ್ಮ ಮುಖ್ಯಮಂತ್ರಿಗಳ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಮಾತಾಡಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ರಲ್ವಾ? ನೋಡಿ, ಈ ಒಂದು ಸಭೆಯಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ಹಾಗೂ ರೈತರ ಪರ ಹೋರಾಟಗಾರರು ಎಲ್ಲರೂ ಈ ಸಭೆಯಲ್ಲಿ ಪಾಲ್ಗೊಂಡು ತುಮಕೂರು ಬಂದ್ ಮಾಡುವ ಬಗ್ಗೆ ಒಂದು ಸಭೆಯನ್ನು ನಡೆಸಿದ್ದಾರೆ. ನೋಡಿ, ಕಾವೇರಿ ನಮ್ದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನೋದೇ ಇವರ ಧ್ಯೇಯ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತೆ, ಕಾವೇರಿ ನಮ್ಮದು. ಧನ್ಯವಾದಗಳು.